ಇನ್ನು ಹಾಸನದಲ್ಲಿ ನಟ ಯಶ್ ತಾಯಿ ಪುಷ್ಪಾ ಅವರ ವಿರುದ್ಧ ಜಾಗ ಒತ್ತುವರಿಯಾಗಿದೆ ಎನ್ನುವಂತಹ ಆರೋಪದ ಪ್ರಕರಣ ಏನಿದೆ. ಈ ಕಾಂಪೌಂಡ್ ಧ್ವಂಸ ಮಾಡಿದ್ದವರ ವಿರುದ್ಧ ಈಗ ದೂರು ದಾಖಲು. ಪುಷ್ಪಾ ಅವರ ಮನೆಯ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ಪುಷ್ಪಾ ಅವರು ಕಾಂಪೌಂಡ್ ಹಾಕೊಂಡಿದ್ದಾರೆ ಅಂತ ಆರೋಪಿಸಿ ಆ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ರು. ಕೋರ್ಟ್ನಿಂದಲೇ ನಮಗೆ ಅನುಮತಿ ಇದೆ ಅಂತ ಹೇಳ್ಕೊಂಡಿದ್ರು ಲಕ್ಷ್ಮಮ್ಮ ಎನ್ನುವರ ಕಡೆಯವರು. ಈಗ ಪುಷ್ಪಾ ಸಂಬಂಧಿ ದುರ್ಗಾ ಪ್ರಸಾದ್ ಅವರು ಆ ಕಾಂಪೌಂಡ್ ಧ್ವಂಸ ಮಾಡಿದಂಥವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಹಾಸನ ಬಡಾವಣೆ ಠಾಣೆಗೆ ದುರ್ಗಾ ಪ್ರಸಾದ್ ದೂರು ಕೊಟ್ಟಿದ್ದಾರೆ. ಚಿಕ್ಕಮ್ಮನ ಮಗ ದುರ್ಗಾ ಪ್ರಸಾದ್ ದೂರು ಕೊಟ್ಟಿರೋರು. 2020ರಲ್ಲಿ ಪುಷ್ಪಾ ಅವರು ಈ ನಿವೇಶನ ಖರೀದಿ ಮಾಡಿದ್ದಾರೆ. ಸೈಟ್ಗೆ ಸಂಬಂಧವೇ ಇಲ್ಲದಂತಹ ದೇವರಾಜ್ ಅದನ್ನು ಧ್ವಂಸ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಲಿಖಿತ ದೂರನ್ನ ಕೊಟ್ಟಿದ್ದಾರೆ ದುರ್ಗಾ ಪ್ರಸಾದ್. ಪುಷ್ಪಾ ಅವರ ಸಂಬಂಧಿಯಿಂದ ಈ ದೂರು ದಾಖಲಾಗಿದೆ. ನೋಡಿ, 2 ದೃಶ್ಯಗಳು ನೋಡ್ತಾ ಇದ್ದೀವಿ. ಕಾಂಪೌಂಡ್ ಅನ್ನ ಏನು ತೆರವುಗೊಳಿಸಿದ್ರು ನಟ ಯಶ್ ತಾಯಿ ಪುಷ್ಪಾ ಅವರಿಗೆ ಸೇರಿದಂತಹ ಮನೆಯ ಬಳಿಯಲ್ಲಿ ಅವರು ಬೇರೆಯವ್ರ ಜಾಗಕ್ಕೆ ಕಾಂಪೌಂಡ್ ಹಾಕೊಂಡಿದ್ದಾರೆ ಅಂತ ಹೇಳಿ ಆ ಜಾಗದ GPA ಹೋಲ್ಡರ್ ಅಂತ ಬಂದಂಥವರು ಅಲ್ಲಿ ಆ ಕಾಂಪೌಂಡ್ ಅನ್ನ ಧ್ವಂಸ ಮಾಡ್ತಾರೆ. ಈಗ ಆ ಕಾಂಪೌಂಡ್ ಧ್ವಂಸ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಪುಷ್ಪಾ ಸಂಬಂಧಿ ಕಾಂಪೌಂಡ್ ಧ್ವಂಸ ಮಾಡಿದವರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಜೊತೆಗೆ ಧ್ವಂಸ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ರೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಹೇಳಿ ದುರ್ಗಾ ಪ್ರಸಾದ್ ಅನ್ನೋರು ಲಿಖಿತ ದೂರನ್ನ ಕೊಟ್ಟಿದ್ದಾರೆ ದೇವರಾಜ್ ಅವರ ವಿರುದ್ಧ. ಕಾಂಪೌಂಡ್ ಧ್ವಂಸ ಮಾಡಿದಂತಹ ದೇವರಾಜ್ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ನಿನ್ನೆ ಬಹಳ ದೊಡ್ಡ ಹೈಡ್ರಾಮಾನೇ ನಡೀತು. ಕಾಂಪೌಂಡ್ ತೆರವಿಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೂಡ ಕೊಟ್ಟಿದ್ರು ದೇವರಾಜ್ ಅವರು, ಇದು ನಮ್ಮ ಜಾಗ, ದಾಖಲೆಗಳಿದೆ ಅಂತ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಕಾಂಪೌಂಡ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪುಷ್ಪಾ ಅವ್ರ ಕಡೆಯಿಂದ ಏನು ದೂರು ದಾಖಲಾಗಿದೆ, ಆ ದೂರಿನಲ್ಲಿ ಏನಿದೆ, ಯಾವ ಹಂತದಲ್ಲಿದೆ ಈಗ ಈ ಕೇಸ್? ನಿನ್ನೆ ಏನು ಹಾಸನ ನಗರದ ವಿಜಯನಗರದಲ್ಲಿರ್ತಕ್ಕಂಥ ನಿವೇಶನ ಒಂದರ ಬಳಿ ಸಾಕಷ್ಟು ಜಟಾಪಟಿ ಕಾರಣ ಆಗಿತ್ತು. ಅದಕ್ಕೆ ಪ್ರಮುಖವಾಗಿ ದೇವರಾಜ್ ಅಂತಕ್ಕಂಥ ಆರೋಪ ಏನಿತ್ತು ಅಂತ ಹೇಳಿದ್ರೆ, ಯಶ್ ಅವರ ತಾಯಿ ಪುಷ್ಪಾ ಅವರು ತಮ್ಗೆ ಪರಿಚಯ ಇರ್ತಕ್ಕಂಥ ಲಕ್ಷ್ಮಮ್ಮ ಅಂತಕ್ಕಂಥವ್ರ ನಿವೇಶನವನ್ನು ಒತ್ತುವರಿ ಮಾಡಿದಂತಕ್ಕಂಥ ಆರೋಪದಲ್ಲಿ ಕೋರ್ಟ್ನ ಆದೇಶ ಇದೆ ಅಂತ ಹೇಳಿ ಅವ್ರು ಹಾಕಿದಂತ ಕಾಂಪೌಂಡ್ ಅನ್ನು ತೆರವು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಾಗ ಈಗ ಪುಷ್ಪಾ ಅವರ ಸಹೋದರ ಅಂದ್ರೆ ಅವರ ಚಿಕ್ಕಮ್ಮನ ಮಗ ದುರ್ಗಾ ಪ್ರಸಾದ್ ಅಂತಕ್ಕಂಥವ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತಮ್ಮ ನಿವೇಶನಕ್ಕೆ ಅಕ್ರಮವಾಗಿ ದೇವರಾಜ್ ಅಂತಕ್ಕಂಥ ವ್ಯಕ್ತಿ ಅವರ ಬೆಂಬಲಿಗರೊಂದಿಗೆ ಬಂದು ಕಾಂಪೌಂಡ್ ಅನ್ನ ಒಡೆದಾಕಿದ್ದಾರೆ. 2000 ಇಸ್ವಿನಲ್ಲಿ ಈ ಒಂದು ನಿವೇಶನವನ್ನ ತಮ್ಮ ಸಹೋದರಿ ಪುಷ್ಪಾ ಅವರು ಖರೀದಿ ಮಾಡಿದ್ರು ಗಿರೀಶ್ ಅಂತಕ್ಕಂಥವ್ರ ವ್ಯಕ್ತಿಯಿಂದ. ಅವಾಗಿಂದನೂ ಕೂಡ ಇದು ನಮ್ಮ ಸ್ವಾಧೀನದಲ್ಲೇ ಇದೆ. ಈ ಒಂದು ನಿವೇಶನಕ್ಕೆ ಸಂಬಂಧವೇ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಏಕಾಏಕಿ ಬಂದು ಆ ನಿವೇಶನದಲ್ಲಿ ಹಾಕಿದಂತ ಕಾಂಪೌಂಡ್ ಅನ್ನ ಒಡೆದಾಕಿದ್ದಾರೆ. ಇದು ಕಾನೂನು ಬಾಹಿರ ಕ್ರಮ. ನಮಗೆ ಇದರಿಂದ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಹಾಗೆ ಈ ನಿವೇಶನ ಸಂಬಂಧಪಟ್ಟಾಗೆ ನಾವು ಅದರ ಕಾನೂನುಬದ್ಧ ಹಕ್ಕುದಾರರು ಪುಷ್ಪಾ ಅವರಿದ್ದಾರೆ, ಅವ್ರಿಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು. ನಾವೇನು ಪ್ರಶ್ನೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಯಾರು ದೇವರಾಜ್ ಅಂತಕ್ಕಂಥವ್ರು ಅವ್ರ ಕಡೆಯವರು ನಮಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಹಾಸನದ ಬಡಾವಣೆ ಠಾಣೆ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಪೊಲೀಸರು ಕೂಡ 2 ಕಡೆಯವರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಕೋರ್ಟ್ ಆದೇಶಗಳೇನಿದೆ ಅದಕ್ಕೆ ಇದು ಸಿವಿಲ್ ಮ್ಯಾಟರ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಗಲಾಟೆಯನ್ನ ಮಾಡ್ಕೊಳ್ಬಾರ್ದು, ನಿವೇಶನದ ಬಳಿ ಹೋಗಿ ಯಾವುದೇ ರೀತಿ ಗಲಾಟೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಕ್ರಮ ಕೈಗೊಳ್ಳಿಕ್ಕೆ ತಹಶೀಲ್ದಾರ್ ಕೂಡ ಪತ್ರವನ್ನು ಕೂಡ ಬರೆದಿದೆ. ಅಂದ್ರೆ ಫೈಂಡ್ ಓವರ್ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳಿಕ್ಕೆ ತಹಶೀಲ್ದಾರ್ಗೆ ಪತ್ರವನ್ನು ಕೂಡ ಪೊಲೀಸರು ಬರೆದಿದ್ದಾರೆ. ಈ ನಡುವೆ ಈಗ ಇವತ್ತು ಹಾಸನಕ್ಕೆ ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ಬರ್ಬೋದು ಅಂತಕ್ಕಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಾಗಿದೆ. ಬಂದ ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ದಾಖಲೆಗಳು ಏನಾದ್ರು ಸಿಕ್ಕಿದ್ರೆ ಆಗ ನಿಜವಾಗ್ಲೂ ಕೂಡ ಅವ್ರು ಯಾರಿಂದ ಪರ್ಚೇಸ್ ಮಾಡಿದ್ರು, ಅವ್ರಿಗೆ ಅಂದ್ರೆ ಗಿರೀಶ್ ಅಂತಕ್ಕಂಥವ್ರಿಂದ ಪುಷ್ಪಾ ಅವ್ರು ಏನು ಖರೀದಿ ಮಾಡಿದ್ದಾರೆ, ಗಿರೀಶ್ ಅವ್ರಿಗೆ ಹೇಗೆ ಲ್ಯಾಂಡ್ ಬಂತು ಅಂತಕ್ಕಂಥದ್ದು ಮತ್ತಷ್ಟು ಸ್ಪಷ್ಟ ಸಿಕ್ಕರೆ ಆಗ ಈ ಒಂದು ನಿವೇಶನದ ನಿಜವಾದ ಮಾಲೀಕರು ಯಾರಿರ್ತಾರೆ ಅಂತಕ್ಕಂಥ ಗೊತ್ತಾಗಬೇಕಾದ್ರೆ. ಸದ್ಯಕ್ಕಂತೂ ಈಗ ಕೋರ್ಟ್ ಆದೇಶದಂತೆ ದೇವರಾಜ್ ಅಂತಕ್ಕಂಥ ವ್ಯಕ್ತಿ ಅಂದ್ರೆ ಲಕ್ಷ್ಮಮ್ಮ ಅವರ GPA ಹೋಲ್ಡರ್ ದೇವರಾಜ್ ಅವರು ಈ ಒಂದು ಲ್ಯಾಂಡ್ ಅಲ್ಲಿ ಹಾಕಿದಂತ ಕಾಂಪೌಂಡ್ ಅನ್ನು ತೆರವುಗೊಳಿಸಿ ಈಗ ಅವರು ಯಶ್ ಅವರ ಮನೆಗೆ ಏನು ಕನೆಕ್ಟ್ ಆಗೋದಕ್ಕೆ ಒಂದು ಓಪನ್ ಸ್ಟೇಷನ್ ಬಿಟ್ಕೊಳ್ಳಲಾಗಿತ್ತು, ಅದನ್ನ ತೆರವು ಮಾಡಿ ಅಲ್ಲಿಗೆ ತಂತಿ ಬೇರೆಯನ್ನು ಹಾಕೊಂಡೀಗ ಈ ಒಂದು ನಿವೇಶನ ತಮ್ಮದು ಅಂತಕ್ಕಂಥ ಹಕ್ಕನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಮಾಹಿತಿಗೆ. ಹಾಸನ ಬಡಾವಣೆ ಠಾಣೆಗೆ ದೂರು ದಾಖಲಾಗಿದೆ. ಪುಷ್ಪಾ ಚಿಕ್ಕಮ್ಮನ ಮಗ ದುರ್ಗಾ ಪ್ರಸಾದ್ ಅವರು ದೂರನ್ನ ಕೊಟ್ಟಿದ್ದಾರೆ. ಈಗ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದೆ ಅಂತ ಹೇಳಿ ಆರೋಪಿಸಿ ಕಾಂಪೌಂಡ್ ತೆರವು ಮಾಡಿದ್ರು ದೇವರಾಜ್ ಅವರ ವಿರುದ್ಧ ಈಗ ದೂರು ದಾಖಲಾಗಿರುವಂಥದ್ದು. ಪೊಲೀಸರು ಇಬ್ಬರಿಗೂ ಕೂಡ ಸಮಾಧಾನದಿಂದಿರುವಂತೆ ತಿಳಿ ಹೇಳಿದ್ರು. ಆದರೆ ಈಗ ಈ ರೀತಿ ಕಾಂಪೌಂಡನ್ನು ಧ್ವಂಸ ಮಾಡಿರುವಂಥದ್ದು, ಜೊತೆಗೆ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಆರೋಪದಡಿ ಯಶ್ ತಾಯಿ ಪುಷ್ಪಾ ಅವರ ಸಂಬಂಧಿ ಈಗ ದುರ್ಗಾ ಪ್ರಸಾದ್ ಹಾಸನ ಬಡಾವಣೆ ಠಾಣೆಗೆ ದೇವರಾಜ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈಗ ಪುಷ್ಪಾ ಅವರು ಕೂಡ ಹಾಸನಕ್ಕೆ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳಿದೆ. ಬಂದ ಮೇಲೆ ಇದೆಲ್ಲದರ ದಾಖಲೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಸ್ಪಷ್ಟತೆ ಸಿಗಲಿದೆ.